ಸೊ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಇವಾಗ ತಾನೇ ಜಸ್ಟ್ ಒಂದು BBK11 ಮನೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಆ ಪ್ರೋಮೋದಲ್ಲಿ ಯಾವ ಥರ ಟ್ವಿಸ್ಟ್ ಇದೆ ಅಂದರೆ, BBK11 ಒಂದು ಎಪಿಸೋಡ್ ನೋಡೋಕ್ಕೆ ಚಿಂದಿಯಾಗಿದೆ ಅಂತಲೇ ಹೇಳ್ಬೋದು. ಒಂದು ಟ್ವಿಸ್ಟ್ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಆ ಟ್ವಿಸ್ಟಲ್ಲಿ ಈ ಒಂದು 20 ಲಕ್ಷ ಕ್ಯಾಶ್ ಒಂದು ಸೂಟ್ ಕೇಸನ್ನು ತಂದು ಇಡ್ತಾರೆ. ಸೊ ಯಾವ ಥರ ಅಂದರೆ, ಭವ್ಯ ಗೌಡ ಅವರು ನೆನ್ನೆ ಎಲಿಮಿನೇಟ್ ಆಗಿ ಹೋದರು. ಹಾಗೆ ಇನ್ನು ಉಳಿದಂಥ ಸ್ಪರ್ಧಿಗಳು 5 ಸ್ಪರ್ಧಿಗಳು ಉಳಿದಿದ್ರು. ಸೊ 5 ಸ್ಪರ್ಧಿಗಳಿಗೆ ಒಂದು ಚಾನ್ಸನ್ನು ಕೊಟ್ಟರು. ಸೊ BBK11 ಸುದೀಪಣ್ಣನೇ ಹೇಳಿದ್ರು. ಸೊ 5 ಸ್ಪರ್ಧಿಗಳಿಗೆ ಒಂದು ಚಾನ್ಸ್ ಇದೆ. ಸೊ ಈ ಸೂಟ್ ಕೇಸ್ನ ನೀವು ಹೊರಗಡೆ ತಗೊಂಡು ಮನೆಗೆ ಹೋಗ್ಬೋದು, ಇಲ್ಲ ಟ್ರೋಫಿಗೋಸ್ಕರ ವೆಯ್ಟ್ ಮಾಡ್ತೀವಿ, ನಮಗೆ ಟ್ರೋಫಿ ಬೇಕು ಅನ್ನೋರು ಸುಮ್ಮನೆ ಅಲ್ಲೇ ಕೂತಿರ್ಬೋದು, ಇಲ್ಲಾಂದರೆ ಬೇಡ ಅಂದರೆ ನಿಮಗೆ ಈ ಒಂದು ಸೂಟ್ ಕೇಸ್ನ ನೀವು ತೊಗೊಳ್ಬೋದು. ಇದರಲ್ಲಿ 10 ಲಕ್ಷ ಇರ್ಬೋದು, ಇಲ್ಲಾಂದರೆ 50 ಲಕ್ಷ ಇರ್ಬೋದು, ಇಲ್ಲ 20 ಲಕ್ಷ ಇರ್ಬೋದು. ಆ ಒಂದು ದುಡ್ಡನ್ನು ತೊಗೊಂಡು ಹೊರಗಡೆ ಹೋಗ್ತೀವಿ, ಮನೆಗೆ ಹೋಗ್ತೀವಿ ಅನ್ನೋರು ಕೂಡ ಈ ಒಂದು 5 ಜನ ಸ್ಪರ್ಧೆಯಲ್ಲಿ ಯಾರಾದರೂ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು ಒಂದು ಚಾನ್ಸನ್ನು ಕೊಟ್ಟರು. ಯಾವ ಥರ ಅಂದರೆ, ಈ ಒಂದು ಸೂಟ್ ಕೇಸ್ ತೊಗೊಂಡು ಯಾರಾದರೂ ಹೋಗ್ಬೋದು. ಸೊ ಟ್ರೋಫಿ ಸಿಗ್ಬೋದು, ಇಲ್ಲ ಸಿಗದೆ ಇರ್ಬೋದು, ಅದು ನಿಮ್ಮ ಒಂದು ಹಣೆ ಬರಹ, ಏನೂ ಮಾಡೋಕ್ಕಾಗಲ್ಲ. ಆದರೆ ಈ ಒಂದು 20 ಲಕ್ಷ ಅಮೌಂಟ್ ಏನಿದೆ ಅದು ಯಾರಾದರೂ ಒಬ್ಬರು ತಗೊಳ್ಬೋದು ಅಂತ ಹೇಳ್ಬಿಟ್ಟು ಒಂದು ಚಾನ್ಸನ್ನು ಕೊಡ್ತಾರೆ. ಆ ಒಂದು ಚಾನ್ಸಲ್ಲಿ ಈ ಒಂದು ರಜತ್ ಬುಜ್ಜಿ ಅವರು ಏನು ಮಾಡ್ತಾರೆ, ಸರಿ ಸರ್ ನಾನು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಆಯಿತು ಅಂತ ಹೇಳ್ಬಿಟ್ಟು 50 ದಿನಕ್ಕೆ ಬಂದ್ರೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ತುಂಬಾ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್, ತುಂಬಾ ಕಾಮಿಡಿ, ಖಡಕ್ ಉತ್ತರ, ಖಡಕ್ ಮಾತು ಅಂತಲೇ ಹೇಳ್ಬೋದು. ಖಡಕ್ಕಾಗಿ ಇಲ್ಲೂ ಕೂಡ ಖಡಕ್ಕಾಗಿ ಆನ್ಸರ್ ಕೊಟ್ಟರು. ಸರಿ ಸರ್ ಆಯಿತು ನಾನೇ ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು 20 ಲಕ್ಷ ದುಡ್ಡನ್ನು ತೊಗೊಂಡು ಮನೆಗೆ ಹೋದ್ರು ಅಂತಲೇ ಹೇಳ್ಬೋದು. 20 ಲಕ್ಷ ದುಡ್ಡು ಅಂದರೆ ಇವಾಗ ಏನೋ ಸುದೀಪಣ್ಣ ಹೇಳಿದ್ರು, ಇವಾಗ ಎಲ್ರಿಗೂ ಕೂಡ ಬಿಡಿಸಿರಿದ್ರು, ನಿಮಗೆ ಟ್ರೋಫಿ ಸಿಕ್ಕಿದ್ರೂ ಸಿಗ್ಬೋದು, ಇಲ್ಲ ಅಂದರೆ ಇಲ್ಲ, ಆದರೆ ಇಲ್ಲಿ 20 ಲಕ್ಷ ಅಮೌಂಟ್ ಇದೆ, ನೀವು ಎತ್ಕೊಂಡು ಬೇಕಾದರೆ ಹೋಗ್ಬೋದು ಮನೆಗೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ರಜತ್ ಅವರು ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾರೆ ಅಂತಲೇ ನೋಡ್ಬೋದು. ಯಾಕಂದರೆ ಟ್ರೋಫಿ ಸಿಕ್ಕಿದ್ರೆ ಸಿಗ್ಬೋದು, ಇಲ್ಲ ಅಂದರೆ ಇಲ್ಲ, ಟ್ರೋಫಿ ಸಿಕ್ಕಿದವರು ವಿನ್ನರ್ ಅಂತ ಹೇಳ್ಬಿಟ್ಟು ಇದೆ. ಸೊ ಫಿನಾಲೆ ವಾರಕ್ಕೆ ಬರಬೇಕು ಅಂದ್ರೇ ಒಂದು ಕಷ್ಟದ ಕೆಲಸ, ಸೊ ಸುಲಭದ ಕೆಲಸ ಅಲ್ಲ. ನನ್ನ ಪ್ರಕಾರ ಎಲ್ಲರೂ ಕೂಡ ಫಿನಾಲೆ ವಾರಕ್ಕೆ ಕಾಲಿಟ್ಟಿರೋರು ಎಲ್ಲರೂ ಕೂಡ ಈ ಒಂದು ವಿನ್ನರ್ ಅಂತಲೇ ಹೇಳ್ಬೋದು. ಸೊ ವಿನ್ನರ್ ಆಗಿರೋದ್ರಿಂದ ರಜತ್ ಅವ್ರು ಮಾಡಿದ್ದು ಒಂದು ಕಡೆಯಿಂದ ಸರಿ ಅನಿಸುತ್ತೆ. ಸೊ ಒಂದು ಕಡೆ ಟ್ರೋಫಿನೂ ಸಿಗ್ತಾ ಇರಲಿಲ್ಲ, ಇನ್ನೊಂದು ಕಡೆ ಏನೋ ಒಂದು ಇದಾಗೋಕ್ಕೂ ಮುಂಚೆನೇ ಒಂದು 20 ಲಕ್ಷ ಅಮೌಂಟನ್ನು ತೊಗೊಂಡು ಹೋದ್ರು. ಸೊ ಒಳ್ಳೆ ಮನಸ್ಸು ಅಂತಲೇ ಹೇಳ್ಬೋದು. ರಜತ್ ಅವ್ರದ್ದು ಕೂಡ ಒಳ್ಳೆ ಮನಸ್ಸು, ಒಳ್ಳೆ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇವಾಗ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಆಲ್ರೆಡಿ ಉಗ್ರಂ ಮಂಜು ಅವರು ಕೂಡ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಉಗ್ರಂ ಮಂಜು ಬಳಿಕ ಇನ್ನೇನು ಮೋಕ್ಷಿತಾ ಮತ್ತು ಹನುಮಂತು ಅವರು, ತ್ರಿವಿಕ್ರಮ್ ಅವರು, ಅದರಲ್ಲಿ ವಿನ್ನರ್ ಯಾರಾಗ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮೂಲಕ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇರ್ತೀನಿ, ತಪ್ಪದೆ ನೋಡ್ತಾ ಇರಿ. ಇನ್ನೇನು ಫಿನಾಲೆ ಎಪಿಸೋಡ್ ಕೂಡ ನಡೀತಾನೆ ಇದೆ. ಅಂದರೆ ಫಿನಾಲೆ ಸ್ಟೇಜ್ ಮೇಲೆ ಸುದೀಪಣ್ಣನ ಹವಾ ಅಂತೂ ಚಿಂದಿಯಾಗಿದೆ. ಸೊ ಡ್ರೆಸ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸ್ಪರ್ಧಿಗಳು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸುದೀಪಣ್ಣ ಜೊತೆಗೆ. ಈ ಒಂದು ಎಪಿಸೋಡ್ ಕೂಡ ನಡೀತಾನೆ ಇದೆ. ಸೊ ಇಷ್ಟು ಈ ಒಂದು ಪ್ರೋಮೋ ಅಪ್ಡೇಟ್ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.